ರೈತರ ಸಮಸ್ಯೆ ಬೇಕಾಗಿಲ್ಲ ಇವ್ರಿಗೆ. ಇವತ್ತಿನ ಯುವಕರ ಕೆಲಸದ ಸಮಸ್ಯೆ ಬೇಕಾಗಿಲ್ಲ. 100 ಸ್ಮಾರ್ಟ್ ಸಿಟಿ ಅಂತ ಹೇಳ್ದ ಈ ಮಹಾನುಭಾವ 2015ರಲ್ಲಿ. ಆಯ್ತಾ? ಆದ್ರೆ ನಾನು ಕ್ಯಾಮರಾ ಮುಂದೆ ನಟನೆ ಮಾಡ್ತೀನಿ, ಇವನ್ ಜೀವನದಲ್ಲಿ ನಟನೆ ಮಾಡ್ತಾ ಕೆಲಸ ಇಲ್ಲ ಅಂದ್ರೆ ಪಕೋಡ ಮಾಡುವಂತಾನ ಇವನು. ಯಾಕೆ ಇವನ್ ಟೀ ಅಂಗಡಿಗೆ ನಾವು ಪಕೋಡ ಸಪೋರ್ಟ್ ಮಾಡ್ಬೇಕಾ? ರೈತರು, ಜನರು, ಬಡವರು ಬೆವರು ಸುರಿಸಿ ದುಡ್ದು ಡಾಕ್ಟರ್ ಮಾಡೋದು, ಇಂಜಿನಿಯರ್ ಮಾಡೋದು, IT ಕಲಿಸೋದು, ಇವನು ಪಕೋಡ ಮಾಡೋದಕ್ಕ ನಾವು ದೇಶದಲ್ಲಿ. ಮನ ಮರ್ಯಾದೆ ಬೇಡ ಅವನಿಗೆ. ಯಾಕಂದ್ರೆ ಇವನಿಗೆ ಓದಿನ ಮಹತ್ವ ಹೆಂಗ್ ಗೊತ್ತರಿ? ಇವನೇ ಓದಿಲ್ವಲ್ಲ. ರೈತರು, ದಲಿತರು, ಕಾರ್ಮಿಕರು ಯಾವ ಪಕ್ಷ ಬಂದರೂ ನಾವು ವಿರೋಧ ಪಕ್ಷ, ನಮ್ಮ ಕೆಲಸ ನೀವು ಮಾಡ್ತೀರಾ ಇಲ್ವಾ ಅಂತ ಹಿಂಗೆ ಒಗ್ಗಟ್ಟಾಗಿ ಕೂತ್ಕೊಳ್ತೀವೋ ಅಲ್ಲಿ ತನಕ ಈ ಸರ್ಕಾರಗಳ ಕೆಲಸ ಮಾಡಲ್ಲ. ಯಾರು ನಮಗೆ ಭಿಕ್ಷೆ ಕೊಡ್ತಾ ಇಲ್ಲೋ ಅನ್ನೋ ಒಂದು ಗೌರವ, ಸ್ವಗೌರವ, ಆತ್ಮಗೌರವ ನಮಗಿರ್ಬೇಕು. ಇವನು ಕೊಡೋದು ನಮ್ಮ ದುಡ್ಡನ್ನು ನಮ್ಗೇನೆ, ಇನ್ನೊಬ್ಬರಿಗಲ್ಲ. ಅವರ ಅಪ್ಪನ ಮನೆಯಿಂದ 1 ಪೈಸೆ ನಮ್ಮ ಅಪ್ಪನೇ ತಂದಿಲ್ಲ. ಅವನ ಕಾಸ್ಟ್ಯೂಮ್ ದುಡ್ಡು ನಮ್ದೇ, ಅವನ ಕಾರ್ ದುಡ್ಡು ನಮ್ದೇ, ಅವನ ಸೆಕ್ಯೂರಿಟಿ ದುಡ್ಡು ನಮ್ದೇ, ಅವನ್ ತಿನ್ನೋ ದುಡ್ಡು ನಮ್ದೇ. ಅದಾದ್ಮೇಲೆ ತಿಂಗಳಿಗೆ ಸಂಬಳ ಬೇರೆ ಕೊಡ್ತಾ ಇದೀವಿ ಬಿಡ್ಡೈತಕ್ಕೆ. ಅದು ಇವನು ನಮ್ಮ ಹತ್ರ ಬಂದು ಮನೆ ಮುಂದೆ ಕೈ ಇಟ್ಟು ನಮಸ್ಕಾರ ಮಾಡಿ, ನಿಮ್ಮನ್ನ ನಿಮ್ ದುಡ್ಡನ್ನ ನಾನು ಚೆನ್ನಾಗಿ ನೋಡ್ಕೊಳ್ತೀನಿ, ಒಂದು ಅವಕಾಶ ಕೊಡಿ ಅಂತ ಕಳಿಸಿರೋದು. ಪ್ರಜಾಪ್ರಭುತ್ವದಲ್ಲಿ ಬಲ ಅನ್ನೋದು ಕೆಳಗಿಂದ ಮೇಲೆ, ಮೇಲಿಂದ ಕೆಳಗಲ್ಲ. ಇವರೆಲ್ಲ 5 ವರ್ಷಕ್ಕೆ ಒಂದ್ಸಲ ಬಂದು ಹೋಗೋರು, ನಾವು ಪರ್ಮನೆಂಟ್. ಅದನ್ನ ನೆನಪಿನಲ್ಲಿ ಇಟ್ಕೊಳ್ಳಿ. ಇನ್ನು ಈ ಚುನಾವಣೆ ನೋಡಿ, ನಮ್ಮ ಭಾರತ ದೇಶದಲ್ಲಿ ನಮ್ಗೆ ಅದ್ರ ಪ್ರಾಮುಖ್ಯತೆ ಅರ್ಥ ಆಗ್ತಾ ಇಲ್ಲ. ನಾವು ಸುಮಾರು 500ಕ್ಕೂ ಹೆಚ್ಚು ಪ್ರತಿನಿಧಿಗಳನ್ನ ನಾವು ಪಾರ್ಲಿಮೆಂಟ್ ಕಳಿಸ್ತೀವಿ. ಇಂತಹ ಒಂದು ದೊಡ್ಡ ಭಾರತದ ದೇಶವನ್ನ, 140 ಕೋಟಿ ಜನರನ್ನ ಆಡಳಿತ ನಡೆಸೋದಕ್ಕೆ 500 ಜನರನ್ನು ಕಳಿಸ್ತೀವಿ ನಮ್ಮ ಪ್ರದೇಶಗಳಿಂದ, ನಮ್ಮ ನಿಯೋಜಕ ವರ್ಗದಿಂದ. ಏನಕ್ಕೆ? ನಮ್ಮ ಮಕ್ಕಳ ಭವಿಷ್ಯದ ಕಾನೂನುಗಳನ್ನು ರೂಪಿಸ್ತಾ ಇರ್ತಾರೆ ಅವರು. ಮುಂದೆ ಬರುವ ಆಪತ್ತುಗಳಿಗೆ ಮುಂದೆ ಏನೇನು ಬೇಕಾದ್ರೂ ರೂಪಿಸ್ಬೇಕು. ಆದ್ರೆ ಈ ಮಹಾಪ್ರಭುವನಿದಾನಲ್ಲ, ಇವನಿಗೆ ಬೇಕಾಗಿರೋದು ಕಾನೂನನ್ನ ಆ ಊರಿನ ಮಾತನಾಡೋರಲ್ಲ. ಇವನ ಆಸ್ಥಾನಕ್ಕೆ ಅವನಿಗೆ ಬೇಕಾಗಿರೋದು ವಿದೂಷಕರಷ್ಟೇ. 27 ಜನ ಆರಿಸಿದ್ವಿ ನಾವಿಲ್ಲಿ. 27 ಜನ ಅಲ್ಲದೆ 2 ರಾಜ್ಯಸಭಾ, ಅದರಲ್ಲೊಬ್ಬರು ಫೈನಾನ್ಸ್ ಮಿನಿಸ್ಟರ್. 5 ವರ್ಷದಲ್ಲಿ ಕರ್ನಾಟಕದ ಪರವಾಗಿ ಏನಾರು ಮಾತಾಡಿದ್ರಿ ಅವರು? ಯಾವ ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ಬಂದ್ಬಿಟ್ಟು ಅವನ ಮುಖ ನೋಡಿ ನಂಗೆ ಓಟ್ ಹಾಕುವಂತಾವೆ. ಅವನ ಮುಖನೇ 10 ವರ್ಷ ನೋಡಿ ನಂಗೆ ಸಾಕಾಯ್ತು. ಅವನ ಮುಖ ನೋಡಿ ನಾವು ಓಟ್ ಹಾಕ್ಬೇಕಂದ್ರೆ ನೋಡಿ. ಇವತ್ತು ಬರ ಪರಿಹಾರ ಸೆಪ್ಟೆಂಬರ್ನಲ್ಲಿ ಬದಲಾದ ರಾಜಕೀಯ ಪಕ್ಷ ಏನಿದೆ, ಆಡಳಿತ ಪಕ್ಷ ಇದೆ, ಹೋರಾಟ ಮಾಡಿ ಬರ ಘೋಷಿಸಿ, ಈ ಮಹಾಪ್ರಭುವಿಗೂ ಇವನ ಚಾಣಕ್ಯನಿಗೂ ಅವನಿರೋ ಕಡೆ ಹೋಗಿ ಹಾರ ತುರಾಯಿ ಕೊಟ್ಟು ಶಾಲ ಹಾಕಿ ಬೇಡ್ಕೊಂಡ್ರೆ ಕೊಡದೇ ಇದ್ದವನು. ಭಾರತದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಒಂದು ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಕೇಂದ್ರ ಸರ್ಕಾರದ ವಿರುದ್ಧ ದೂರು ತಗೊಂಡು ಹೋಗಿದೆ. ಅದು ಇವನ ಯೋಗ್ಯತೆ. ಅಲ್ಲಿ ಕೂಡ ಮತ್ತೆ ಈ ಮಹಾಪ್ರಭು ಸುಳ್ಳು ಲಾಯರ್ನ ಕಳಿಸ್ತಾನೆ. ಎಲೆಕ್ಷನ್ ಟೈಮ್ ನಲ್ಲಿ ಬಂದವರೇ ಕೇಂದ್ರದ ಹತ್ರ ಬರ್ದೆ ನಿಮ್ಮ ಹತ್ರ ಅಂತ. ಅದೆಲ್ಲ ಆಗಲ್ಲ ಅಂತ ಚೀಮಾರಿ ಹಾಕಿದ್ಮೇಲೆ ಆನೆ ಹೊಟ್ಟೆಗೆ ಹರಕಾಸಿನ ಮಜ್ಜಿಗೆ ಅಂತ 3,000 ಕೋಟಿ ಕೊಟ್ಟವನೆ. ಕೇಳಿದ ಎಷ್ಟು ಕೋಟಿ ನಾವು? ಅದನ್ನ ಇಲ್ಲಿ ತನಕ ಮಾತಾಡಿದಿರೋ ಈ 27 ಜನ ಮತ್ತು ಆ ಪಕ್ಷ ಇನ್ವಿಟೇಷನ್ ಹಾಕೊಳ್ತಾವೆ. ಚುನಾವಣೆಯ ಕಾಲದಲ್ಲೂ ದೊಡ್ಡ ಧಣಿ. ಯಾರಪ್ಪನ ದುಡ್ಡು ಯಾರು ಕೊಡೋದವನು? ನನಗೆ ಏನು ಅನ್ಕೊಂಡ್ಬಿಟ್ಟಿದ್ದಾನೆ. ರೈತರ ಸಮಸ್ಯೆ ಬೇಕಾಗಿಲ್ಲ ಇವ್ರಿಗೆ. ಇವತ್ತಿನ ಯುವಕರ ಕೆಲಸದ ಸಮಸ್ಯೆ ಬೇಕಾಗಿಲ್ಲ. 100 ಸ್ಮಾರ್ಟ್ ಸಿಟಿ ಅಂತ ಹೇಳ್ದ ಈ ಮಹಾನುಭಾವ 2015ರಲ್ಲಿ. ಆಯ್ತಾ? 100 ಸ್ಮಾರ್ಟ್ ಸಿಟಿ ಆಗಿದ್ದಿದ್ರೆ ಇವತ್ತು ನಮ್ಮ ಯುವಕರಿಗೆ ಕೆಲಸ ಸಿಗ್ತಿರ್ಲಿಲ್ವಾ? 100 ಸಿಟಿಗಳೊಳಗೆ ಹಾಸ್ಪಿಟಲ್ಗಳು ಬರ್ತಿರ್ಲಿಲ್ವಾ? ಎಜುಕೇಶನ್ ಇನ್ಸ್ಟಿಟ್ಯೂಷನ್ಗಳು ಬರ್ತಿರ್ಲಿಲ್ವಾ? ಕೆಲಸ ಜಾಸ್ತಿ ಆಗ್ತಾ ಇರ್ಲಿಲ್ವಾ? 10 ತೋರ್ಸಕ್ ಹೇಳ್ರಿ ಇವನಿಗೆ. 10 ವರ್ಷದಲ್ಲಿ ಇವನ ಜನ್ಮಕ್ಕೆ 10 ತೋರ್ಸಕ್ ಹೇಳಿ ಇವನಿಗೆ. ರೈತರ ಬಗ್ಗೆ ಗೊತ್ತಿಲ್ಲ, ಹಳ್ಳಿಗಳ ಬಗ್ಗೆ ಗೊತ್ತಿಲ್ಲ. ಬಂದ ತಕ್ಷಣ ನನಗೆ 400ಕ್ಕಿಂತ ಹೆಚ್ಚು MP ಗಳನ್ನ ಕೊಟ್ಟಿದ್ದೀರಿ. ನನ್ನ ಒಬ್ಬೊಬ್ಬ MP ಅವನ ಏನದು ಕ್ಷೇತ್ರದಲ್ಲಿ ಒಂದು ಹಳ್ಳಿಯನ್ನ ದತ್ತು ತೆಗೆದುಕೊಂಡು ಮಾಡೆಲ್ ವಿಲೇಜ್ ಮಾಡ್ತೀನಿ ಅಂತ. ಒಂದು ವಿಲೇಜ್ ತೋರಿಸ್ರಿ ನಿಮ್ ಜನ್ಮಕ್ಕೆ, ನಿಮ್ ಕರ್ಮಕ್ಕೆ. ಒಂದು ಹಳ್ಳಿ ತೋರಿಸ್ರಿ. ಇಲ್ಲ ಬನ್ನಿ ತೋರಿಸ್ತೀವಿ ಹಳ್ಳಿ ಏನು ನಾನು ಅಂತ. ತೋರಿಸ್ತೀವಿ ಬನ್ನಿ ನಮ್ಮ ಹಳ್ಳಿ ಏನು ಅಂತ. ಇದನ್ನ ನಿಲ್ಲಿಸುವ ಸಮಯ ಬಂದಿದೆ. ಹಸಿರು ಶಾಲೆ ಹಾಕೊಂಡು ಮಾಡ್ತಾ ಇದ್ರೆ ಅದಕ್ಕೆ ಮತ್ತೆ ಕಾವಿ ಹಾಕಕ್ ಬರ್ತೀಯಾ? ಪ್ರಶ್ನೆ ಮಾಡಿದ್ರೆ, ನೆನಪು ಮಾಡಿದ್ರೆ ದ್ರೋಹಿಗಳ ಈ ದೇಶದಲ್ಲಿ
ನಿಮ್ಗೆಲ್ಲ ಅರ್ಥ ಆಗ್ಬೇಕು. ಮೊನ್ನೆ ಲಡಾಖ್ ಹೋಗಿದ್ದೆ ನಾನು. ಅವನು ಬೇರೆ ತರದ ರೈತ, ಹಿಮಾಲಯದಲ್ಲಿದ್ದಾನೆ, ಸಂತರಂತೆ ಕೂತಿದ್ದಾನೆ. ವಾಂಗ್ಚುಕ್ ಯಾಕೆ ಕೂತಿದ್ದಾನೆ? ನನ್ನ ಬುದ್ಧಿ ಅದು ಏನ್ ಮಾಡೋದು, ನನ್ನ ದೇಶದ ಯಾವುದೋ ಮೂಲೆ ಕೂತಿದ್ರೆ ಹೋಗ್ತಿದ್ ನೋಡಕ್ಕೆ ಏನಾಗ್ತಿದೆ ಅಂತ. ಈ ಮಹಾಪ್ರಭು ಟೈಮ್ ಬಂದಿದ್ರು ನನಗಿದೆ ಟೈಮ್. ನನಗಿಂತ ಒಂದು ದೊಡ್ಡ ನಟ, ಅದಕ್ಕೆ ತುಂಬಾ ಬಿಸಿ ಆಗಿದ್ದಾನೆ. ನಾನು ಸ್ವಲ್ಪ ಸಣ್ಣ ನಟ, ಆದ್ರೆ ನಾನು ಕ್ಯಾಮರಾ ಮುಂದೆ ನಟನೆ ಮಾಡ್ತೀನಿ, ಇವನ್ ಜೀವನದಲ್ಲಿ ನಟನೆ ಮಾಡ್ತಾ ಇರ್ತಾನೆ. ಅಲ್ಲಿ ಹೋದ್ರೆ ಅಲ್ಲಿ ಹೇಳ್ತಾ ಇದ್ದಾರೆ ನೋಡಿ, ಇಲ್ಲಿ ಮಳೆ ಬರೋಲ್ಲ, ಬರೀ ಮಂಚು. ಈ ಮಂಚು ಕರಿಗೆ ನದಿಗಳಾಗಿ ಹೋಗುತ್ತೆ. ಇಲ್ಲಿಯ ಪ್ರಕೃತಿ ತುಂಬಾ ಸ್ಟ್ರಾಂಗ್ ಆಗಿದ್ದಲ್ಲ ಅದು. ಇಲ್ಲಿ ಏನು ಬೆಳೆಯೋಲ್ಲ, ಆದ್ರೆ ನಮ್ಗೆ ವಿಶಾಲವಾದ ಹುಲ್ಲುಗಾವಲುಗಳೇ ಬೇಕು ಇಲ್ಲಿ ಪ್ರಾಣಿಗಳಿಗೆ, ವನ್ಯ ಸಂಕುಲಗಳಿಗೆ. ಇದ್ರಲ್ಲಿ ಏನೋ ಅಡ್ಜಸ್ಟ್ ಮಾಡ್ಕೊಂಡು ನಾವು ಬದುಕ್ತಾ ಇದೀವಿ. ಇಲ್ಲಿ ಕರ್ಕೊಂಬರ್ಬೇಡ್ರಿ ನಿಮ್ಮ ಅದಾನಿ ಅಂಬಾನಿನ, ಗಣಿ ಕೈಗಾರಿಕೆ ಮಾಡಬೇಡ್ರಿ, ಕರ್ಗೋಗುತ್ತೆ ಮಂಚು, ನಮ್ ಜೀವನ ಹಾಳಾಗುತ್ತೆ ಅಂದ್ರೆ. 6 ವರ್ಷದ ಹಿಂದೆ ಅವನ ಪ್ರಾಣಕ್ಕೆ ಎಲ್ಲಿ ಮಾತು ಕೊಟ್ಟಿದ್ದಾನಲ್ಲವನು, ನಿಮಗೆ ಸಪರೇಟ್ ಸ್ಟೇಟ್ ಹುಡ್ ಕೊಡ್ತೀನಿ, 2 MP ಗಳನ್ನ ಮಾಡ್ತೀನಿ, ನೀವೇ ನಿಮಗೆ ಬೇಕಾದ ರೀತಿಯಲ್ಲಿ ಆಳ್ವಿಕೆ ಮಾಡಿಕೊಳ್ಳುವುದಕ್ಕೆ ಪಂಚಾಯತ್ಗಳನ್ನ ಮಾಡ್ತೀನಿ ಅಂತ ಹೇಳಿ ಈ ಎಲೆಕ್ಷನ್ ಬರೋರಿಗೆ ಮರ್ತ್ಬಿಟ್ಟು ನಾನು. ನೀನು ಕೊಟ್ಟ ಮಾತನ್ನ ನೆನಪು ಮಾಡಿದ್ರೆ ನಾವು ದ್ರೋಹಿಗಳ, ಈ ದೇಶದಲ್ಲಿ ಖಲಿಸ್ತಾನಿಗಳ, ನಾವು ದೇಶದ್ರೋಹಿಗಳ, ಆತಂಕವಾದಿಗಳ, ಅರ್ಬನ್ ನಕ್ಸಲ್ಸ, ಏನು ಮಾತಾಡ್ತಿದ್ದಾನೆ ಅವನು? ಅದನ್ನ ದಾಟಿ ಆ ಪಾಪ ವಾಂಗ್ಚುಕ್ ಹೇಳ್ತಾನೆ, ಸರಿ ನಾನು 7ನೇ ತಾರೀಕು ಒಂದು ವಾಕ್ ಹೋಗ್ತೀನಿ ಚೈನಾ ಬಾರ್ಡರ್ವರೆಗೂ. ಆ ಚೈನಾದವರು ನಮ್ಮ ಭಾರತದ ಎಷ್ಟು ಭೂಮಿ ತಗೊಂಡಿದ್ದಾರೆ ನೋಡ್ತೀನಿ ಅಂದ್ರೆ 144 ಸೆಕ್ಷನ್ ಹಾಕಿದ್ದಾನೆ, ಹೋಗಂಗಿಲ್ಲ ಅಂತ. ಯಾಕಂದ್ರೆ ನಿಮ್ಮ ರೈತರ ಭಾಷೆಯಲ್ಲಿ ಲೆಕ್ಕ ಹೇಳಬೇಕು ಅಂದ್ರೆ 10 ಲಕ್ಷ ಎಕರೆಯನ್ನ ಚೈನಾ ಆಕ್ರಮಿಸಿಕೊಂಡಿದೆ. 4000 ಸ್ಕ್ವೇರ್ ಕಿಲೋಮೀಟರ್ಸ್ ಅಂದ್ರೆ ಅರ್ಥ ಆಗಲ್ಲ ನಮಗೆ. ನಮ್ಮ ಭಾಷೆಯಲ್ಲಿ ಹೇಳುವಾದ್ರೆ 10 ಲಕ್ಷ ಎಕರೆ. ಆದ್ರೆ ಇವನು, ಈ ಮಹಾಪ್ರಭು ತಮಿಳ್ನಾಡಿಗೆ ಬಂದು 1.5 ಕಿಲೋಮೀಟರ್ ಕಚೇತಿ ಹೋಯ್ತು ಅಂತ. 56 ಇಂಚ್ ಇವನಿಗೆ ಎದೆ. ನಮ್ಗೆ ಈ ಕಡೆ ಒಂದು ಮಾತಿದೆ, ಒತ್ತ ಗೋಡಾಗೆ ಸಿಕ್ಕೋಬೇಕು ನೋಡ್ ಮಗನ ಅಂತ. ಇವನಿಗೆ ಸರಿಯಾದ ಪಾಠ ಕಲಿಸಿದ್ದು ಮೊನ್ನೆ ನಮ್ಮ ರೈತರು. ಮಂಡಿಲಿ ಕೂರಿಸಿದ್ರು, ಬಂದ ಮಂಡಿಗೆ ಬಂದು ಮತ್ತೆ ಆಶ್ವಾಸನೆ ಸುಳ್ಳು ಕೊಟ್ಟ, ಈಗಿಲ್ಲ ಅಂತ ಇದ್ದಾರೆ. ಇವರನ್ನು ಉಳಿಸ್ಕೊಳ್ಬೇಕಾ ನಾವು? ಇವತ್ತಿನ ಯುವಕರು ಕೆಲಸ ಇಲ್ಲ ಅಂದ್ರೆ ಪಕೋಡ ಮಾಡುವಂತಾನ ಇವನು. ಯಾಕೆ ಇವನ್ ಟೀ ಅಂಗಡಿಗೆ ನಾವು ಪಕೋಡ ಸಪೋರ್ಟ್ ಮಾಡ್ಬೇಕಾ? ರೈತರು, ಜನರು, ಬಡವರು ಬೆವರು ಸುರಿಸಿ ದುಡ್ದು ಡಾಕ್ಟರ್ ಮಾಡೋದು, ಇಂಜಿನಿಯರ್ ಮಾಡೋದು, IT ಕಲಿಸೋದು, ಇವನು ಪಕೋಡ ಮಾಡೋದಕ್ಕ ನಾವು ದೇಶದಲ್ಲಿ? ಮಾನ ಮರ್ಯಾದೆ ಬೇಡ ಇವನಿಗೆ? ಯಾಕಂದ್ರೆ ಇವನಿಗೆ ಓದಿನ ಮಹತ್ವ ಹೆಂಗ್ ಗೊತ್ತಿರಿ, ಇವನೇ ಓದಿಲ್ವಲ್ಲ. ನಮ್ಮ ಪ್ರತಿನಿಧಿಗಳನ್ನ ನಾವು ಆರಿಸಬೇಕು. ಇಲ್ಲಿಗೆ ಬಂದು ಇವರಿದೆ ಹೆಣದ ರಾಜಕೀಯ ಮಾಡೋದು, ಹೆಣ್ಣಿನ ರಾಜಕೀಯ ಮಾಡೋದು, ಧರ್ಮದ ರಾಜಕೀಯ ಮಾಡೋದು. ಆಕ್ಚುಲಿ ಆ ಮಹಾಪ್ರಭುನ್ ಕೇಳ್ಬೇಕು ಅನ್ಕಂಡೆ, ಏನಪ್ಪಾ ನಿಮ್ ಜೊತೆ ಮೈತ್ರಿ ಮಾಡ್ಕೊಂಡ್ರ ಹಣ್ಣ ಇದಾನಲ್ಲ, ಹಣ್ಣ, ಆ ಹಣ್ಣ ಹೆಣ್ಣು ಮಕ್ಕಳಿಗೆ ಉಚಿತ ಬಯಸ್ಕೊಟ್ರೆ ದಾರಿ ತಪ್ಪಿದ್ರು ಅನ್ನಲ್ಲ, ನಿಮ್ ದಾರಿ ತಪ್ಪಿದ ಮಗ ಎಲ್ಲವನ್ನಂತ ಹೊಸಿ ಹೇಳಪ್ಪ ಅಂತ. ಇದೇ ಬಿಜೆಪಿಗರಿಗೆ ಆ ದಾರಿ ತಪ್ಪಿದ ಮಗನಿರ್ಲಿ, ನೇಹಾ ಅವನ ಹೆಣ್ಣುಮಗಳ ಕೊಲೆ ಪ್ರಕರಣದಲ್ಲಿ ಇಷ್ಟು ಮಾಡ್ತಿರಲ್ಲ, ಯಾಕೆ ಆ ದಾರಿ ತಪ್ಪದ ಮಗನಿಂದ ಹಾಡಾದ 2000ಕ್ಕೂ ಮೇಲಾದ ಮಳಿಯರು ಹಿಂದೂ ಮಹಿಳೆಯರಲ್ವಾ, ಅವ್ರಿಗೋಸ್ಕರ ನಿಮ್ಗೆ ಆಕ್ರೋಶ ಬರಲ್ವಾ? ನನ್ನ ಮಕ್ಕಳ ಬರೋದಲ್ವಾ ನಿಮ್ಗೆ ಆಕ್ರೋಶ? ನಮಗೆ ಅರ್ಥ ಆಗಲ್ಲ ಅನ್ಕೊಡ್ತಿದ್ರಿ ನಿಮ್ಮ ರಾಜಕಾರಣನ. ದೊಡ್ಡ ಮನಸ್ಸಿನವ್ರು ನಾವು, ಕ್ಷಮಿಸ್ಬೋದು, ಮರೆಯಲ್ಲ. ಆದ್ದರಿಂದ ಈ 7ನೇ ತಾರೀಕಿವರೆಗೂ ಈ ಥರದ ಮೀಟಿಂಗ್ಗಳು ಅಷ್ಟೇ ಅಲ್ಲ ನಾವು ಮಾಡಬೇಕಾಗಿರೋದು. ಈಗಿರುವ ವಿರೋಧ ಪಕ್ಷ, ಆಡಳಿತ ಪಕ್ಷ ಯೋಚನೆ ಮಾಡಬೇಡಿ. ಯಾಕಂದ್ರೆ ಪ್ರಜಾಪ್ರಭುತ್ವದಲ್ಲಿ ವಿರೋಧ ಪಕ್ಷಗಳಿಗೆಲ್ಲ ಆಡಳಿತ ಪಕ್ಷ ಸೋಲುತ್ತೆ. ಸೋತ ಮೇಲೆ ಇವರು ಬರ್ತಾರೆ. ಆದರೆ ಪ್ರಜೆಗಳಾದ ನಮ್ಮ ಜವಾಬ್ದಾರಿ. ಅವ್ರನ್ನ ಬೈಬೇಡಿ ನೀವು, ಯಾರ ಅಂಧಭಕ್ತರು ಗಿಂಧಭಕ್ತರು ಅಂತ. ಅವರು ನಮ್ಮವರೇನೆ, ನಮಗೆ ಪ್ರೀತಿಸೋದಷ್ಟೇ ಗೊತ್ತು. ರೈತರಲ್ವಾ, ಕಾರ್ಮಿಕರಲ್ವಾ, ಅವ್ರಿಗೆ ಮತ್ ತಿಳಿ ಹೇಳೋಣ. ಆದರೆ ಇಲ್ಲಿಂದ ಹೋಗಿ ನೀವು ನಿಮ್ಮ ಗೆಳೆಯರಿಗೆ ಸಾಧ್ಯವಾದಷ್ಟು 7ನೇ ತಾರೀಕುವರೆಗೂ ಮೊದಲು ಈ ಪ್ರತಿನಿಧಿಗಳನ್ನು ಇಳಿಸೋ ಕೆಲಸ ಮಾಡೋಣ. ಇದಾದ ನಂತರ ಬರುವ ಯಾವುದೇ ಸರ್ಕಾರವಿದ್ದರೂ ನಾವು ಮತ್ತೆ ಹೀಗೆ ಸೇರಿ ಹಿರಿಯರೊಡನೆ ಆಲೋಚಿಸಿ
ನಮ್ಮ ಬೇಡಿಕೆಗಳನ್ನು ಇನ್ನೂ ತೀವ್ರವಾಗಿಡೋಣ ಅವ್ರ ಮುಂದೆ. ಮತ್ತು ಅವರ ಮಕಾರ ಪ್ರಿಯ, ಇವನ ಹೆಸರು ಮಾ ಅಲ್ವಾ, ಮಹಾಪ್ರಭು. ಅದಕ್ಕೆ ಅವನಿಗೆ ಮಟನ್ನು, ಮುಸ್ಲಿಮು, ಮಾಂಗಲ್ಯ ಇದೇ ಬರೋದು, ಅವನಿಗೆ ಬೇರೆ ಏನು ಬರಲ್ಲ. ದೇಶವನ್ನ ಬೆಳೆಸಬೇಕು, ದೇಶವನ್ನು ಉದ್ಧಾರ ಮಾಡಬೇಕು. ಈಗ 400 ಪಾರ್ ಅಂತ ಕುಂತವನು. ಇವನಿಗೆ 400 ಗೆಲ್ಲೋದು ಬಾಂಗ್ಲಾದೇಶ, ಆಫ್ಘಾನಿಸ್ತಾನ ಹೋಗಿ ನಿಂತ್ಕೊಂಡ್ರೆ ಬರ್ಬೋದು ನಾವು 400. ತಮಿಳ್ನಾಡಿನ 0 ಕೊಟ್ಟಾಯ್ತು, 1-0 ಬಂದಾಯ್ತು. ಕೇರಳದಲ್ಲಿ 1-0 ಕೊಟ್ಟಾಯ್ತು, 2-0 ಬಂದಾಯ್ತು. ಇಲ್ಲಿ 4 ಕೊಟ್ಟು 400 ಮಾಡಿಬಿಡಿ ಅವನಿಗೆ. ದಯವಿಟ್ಟು ಇವತ್ತಿನ ಈ ಸಭೆ ಯಾಕೆ ಮುಖ್ಯ ನನಗೆ, ಯಾಕೆ ಯಾವ ರಾಜಕಾರಣಿಯೂ ಇರುವಂತಹ ಸಭೆಗೆ ನಾನು ಹೋಗಲ್ಲ ಅಂದ್ರೆ, ಈ ತರದ ಸಭೆಗಳು ಮತ್ತೆ ಮತ್ತೆ ಈ ದೇಶದಲ್ಲಿ ನಡೀಬೇಕು. ನಮ್ಮ ಇವತ್ತಿನ ಈ ಸ್ಥಿತಿಗೆ ಈಗಿರುವ ಸರ್ಕಾರವಷ್ಟೇ ಅಲ್ಲ, ಇಷ್ಟು ವರ್ಷಗಳಿಂದ ಇರುವ ಎಲ್ಲಾ ಸರ್ಕಾರಗಳು ಕಾರಣ ಅಂತ ನಮಗೆ ಗೊತ್ತಾಗಿರ್ಬೇಕು ಈಗಾಗಲೇ. ಈ ಮಹಾಪ್ರಭುವನ್ನ ಇಳಿಸ್ತಿದ್ದ ಹಾಗೆ ಮುಂದಿನ ಸರ್ಕಾರ ಈ ಕೆಲಸ ಮಾಡೋದ್ರ ನಾವು ಒತ್ತಾಯ ಮಾಡಬೇಕು, ನಾವು ಈ ತರ ಸೇರ್ತಾನೆ ಇರ್ಬೇಕು.